ಈ ದೇಶದ ಪ್ರಧಾನಮಂತ್ರಿಗಳು ಗಟ್ಟಿಯಾದ ಉತ್ತರವನ್ನ ಕೊಡುವುದರ ಮುಖಾಂತರ 140 ಕೋಟಿ ಜನರ ಹಿತರಕ್ಷಣೆಯನ್ನು ಮಾಡತಕ್ಕಂತ ಕೆಲಸ ಮಾಡಿದ್ದಾರೆ. ನಮ್ಮ ಈ ದೇಶದ ವೀರ ಸೈನಿಕರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಆತಂಕವಾದಿಯನ್ನ, ಉಗ್ರರನ್ನ, ಅವರ ನೆಲೆಯನ್ನ ಬುಡಸಮೇತ ಕಿತ್ತು ಹಾಕಬೇಕು. ಬರೀ ಅದು ಪಾಕಿಸ್ತಾನದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಅದರ ತಳಬುಡವನ್ನ ಕಿತ್ತು ಹಾಕಬೇಕಂತಕ್ಕಂಥ ರೀತಿಯಲ್ಲಿ ಇವತ್ತು ಅನೇಕ ನೂರಾರು ಅವರ ಅಡ್ಡಗಳನ್ನ ಹೊಡೆದು ಹಾಕುವುದರ ಮುಖಾಂತರ ಏನು ನಮ್ಮ 28 ಜನ ಅಮಾಯಕರು ನಾವು ಕಳ್ಕೊಂಡಿದ್ದೇವೆ. ಅವ್ರಿಗೆ ಸ್ವರ್ಗದಲ್ಲೂ ಕೂಡ ಶಾಂತಿ ಆಗ್ಬೇಕಂತಕ್ಕಂಥ ಉತ್ತರವನ್ನ ಇವತ್ತು ನಮ್ಮ ಸೈನಿಕರು, ಅಜಿತ್ ದೋವಲ್ ಅವರು, ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಉತ್ತರ ಕೊಟ್ಟರು. ಅವರಿಗೆ ನಾವೆಲ್ಲರೂ ಸೇರಿ ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ಜೊತೆ ಈ ದೇಶದ 100 ಕೋಟಿ ಜನ ಯಾವಾಗ ಕರೆದ್ರು ನಿಮ್ಮ ಜೊತೆ ನಾವು ಬರ್ಲಿಕ್ಕೆ ತಯಾರಿದ್ದೀವಿ. ನಿಮ್ಮನ್ನ ತುಂಬು ಹೃದಯದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕಾಗಿ, ನಿಮಗೆ ಸೆಲ್ಯೂಟ್ ಮಾಡಿಸೋ ಸಲುವಾಗಿ ಸೆಲ್ಯೂಟ್ ಕೊಡ್ತೀವಿ ಅಂತ ಹೇಳಿ ನಿಮಗೆ ಗೌರವ ಸೂಚಿಸಿರೋ ಪರಿಣಾಮವಾಗಿ ಇವತ್ತು ಬಸವ ಕಲ್ಯಾಣದ ನೆಲದಲ್ಲಿ ಅತ್ಯಂತ ಯಶಸ್ವಿ ತಿರಂಗ ಯಾತ್ರೆಯನ್ನ ನಾವು ಮಾಡಿದ್ದೇವೆ.